ಇಲ್ಲಿಯವರೆಗೆ ನಿಮ್ಮಲ್ಲಿ ಯಾವ ಬೇಡಿಕೆಯನ್ನು ನಾನು ಮುಂದಿರಿಸಿದವಳಲ್ಲ. ಅಲ್ಲ, ಇವತ್ತು ಬಂದು ಒಂದು ಪ್ರಥಮ ಬಾರಿಗೆ ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ನೀವು ಇಷ್ಟು ದೊಡ್ಡ ದೊಡ್ಡ ಉಪನ್ಯಾಸವನ್ನು ಮಾಡ್ತಾ ಇದ್ದೀರಿ. ಹಾಗೆ ನೀವು ಸುಜ್ಞಾನವಂತರೇ, ಜ್ಞಾನಿಗಳೇ. ಆದ್ರೆ ಮೊದಲೆಲ್ಲಿತ್ತು ಈ ಸುಜ್ಞಾನ ಅಂತ ನಾನು ಕೇಳುವುದು. ಮೊದಲ ಬಾರಿಗೆ ನನಗೆ ನೀವು ಕಾಡಿನಲ್ಲಿ ಭೇಟಿಯಾದಾಗ ಸರಿ, ನೀವು ನಿಮ್ಮ ಮನದ ಬಯಕೆಯನ್ನು ನನ್ನಲ್ಲಿ ಹೇಳುವಾಗ ನಾನು ಇದೆಲ್ಲ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಇದ್ದದ್ದಲ್ಲ. ನಾವು ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಸ್ವರ್ಗಲೋಕದವಳು ನಾನು. ನಿಮ್ಮ ಭೂಲೋಕದ ವ್ಯವಹಾರವೇ ಬೇರೆ, ನಮ್ಮ ವ್ಯವಹಾರವೇ ಬೇರೆ ಅಂತ ಹೇಳುವಾಗ ನೀವು ಮತ್ತು ಹೇಳಿದ್ದು ನಿನಗೆ ಬೇಕಾದ ಹಾಗೆ ನಾನು ನಡೆದುಕೊಳ್ತೇನೆ ಅಂತ. ನನಗೆ ಒಂದು ಮಡದಿ ಇದ್ದಾಳೆ, ಮಗ ಇದ್ದಾನೆ, ಆದರೂ ನಿನ್ನನ್ನು ಮೋಹದ ಪತ್ನಿಯಾಗಿ ನಾನು ಸ್ವೀಕರಿಸ್ತೇನೆ ಅಂತ. ಅಷ್ಟು ಹೇಳುವಾಗ್ಲೂ ನಾನೇನು ಒಪ್ಪಲಿಲ್ಲ ಬರ್ಲಿಕ್ಕೆ ನಿಮ್ಮ ಜೊತೆ. ಭೂಮಿಯ ಮನುಷ್ಯರು ಹೇಗೆ ಅಂತ ಹೇಳುವುದು ನನಗೆ ಗೊತ್ತಿದೆ ಅಂತಲೇ ಹೇಳಿದೆ. ಅಷ್ಟರ ಆಗುವಾಗ ನೀವು ಏನು ಹೇಳಿದ್ದು? ಏನು ಹೇಳಿದೆ? ಚಂದಿರಾನನೆ ಕೇಳು ಕಷ್ಟವೆನಿತಾದೊಡಂ, ಮುಂದೆನ್ನ ರಾಷ್ಟ್ರ ಸಂಪತ್ತು ಸದ್ಭೋಗಗಳು ಕುಂದಿ ಹೋಗಲಿ, ಬಂದು ಸತಿ ಸುತರ ತೊರೆದಡಂ, ಹಿಂದೂಗಳೇನು ನಿನ್ನನು ಚಂದದಿಂದಾಗಾಗ ರತಿಸುಖ ಕೆಳೆಸಿದರೆ ತೋಷಿಸ್ಬೇನು ನೀಡುತ್ತಲಿ. ಸುಂದರಾಂಗಿಯೇ ನಂಬಿಕೋ ಅಂತ ಆಗ ಹೇಳಿದ್ದೀರಿ ನೀವು. ಅಂದ್ರೆ ಅದೊಂದು ಮಾತೇ ನೀವು ಕೊಟ್ಟದ್ದು. ಆದರೂ ನಾನು ನಂಬಲಿಲ್ಲ. ನಂಬಲಾರೇನು ಪುರುಷರ ಅಂತ ಹೇಳಿದೆ. ಭೂಲೋಕದಲ್ಲಿರುವ ಪುರುಷರನ್ನು ಯಾವ ಕಾಲಕ್ಕೂ ನಂಬುವುದಿಲ್ಲ. ಯಾಕಂದ್ರೆ ಹಿಂದೆ ಕೂಡ ಎಷ್ಟೋ ಮನುಷ್ಯರು ಹೀಗೆ ಮಾತನ್ನು ಕೊಟ್ಟು ತಪ್ಪಿದವರು ಇದ್ದಾರೆ. ಆದ್ದರಿಂದ ನಂಬುವುದಿಲ್ಲ ಅಂತ ಹೇಳಿದ್ರು. ನೀವು ನನ್ನನ್ನು ಯಾವತ್ತೂ ನಾನು ತಪ್ಪುವುದಿಲ್ಲ, ಸೂರ್ಯವಂಶದ ಅರಸ, ಸತ್ಯವಾಕ್ ಸತ್ಯ ಸಂಕಲ್ಪ, ನಾನು ಮಾತಿಗೆ ಬದ್ಧನಾಗಿದ್ದೇನೆ ಅಂತ ಹೇಳಿ ಒತ್ತಾಯ ಮಾಡಿ ಕರೆದುಕೊಂಡು ಬಂದದ್ದು. ಈಗ ನೀವು ಹೀಗೆಲ್ಲ ಮಾಡಿದ್ರೆ ಆಗ್ಲಿಕ್ಕೆ